ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಬಳಿ ಬಲೂನ್ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಸ್ಫೋಟಗೊಂಡು ಒಬ್ಬರು ಸಾವನ್ನಪ್ಪಿ 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಒಂದು ಘಟನೆಯನ್ನು ನೋಡಿದಂತಹ ಪ್ರತ್ಯಕ್ಷದರ್ಶಿ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಇಲ್ಲೇ ಯಾವಾಗಲೂ ಅರಮನೆ ಬಳಿ ಇರುವಂಥದ್ದು, ಏನಾಯಿತು ಅಂತ? ಸರ್, ಇಲ್ಲೇ ನಿಂತಿದ್ದೆ ನಾನು. ಇಲ್ಲೇ ನಿಂತಿರುವಾಗ ಅವನು ಬೆಲೂನ್ ಮಾರ್ಕೊಂಡು ಆ ಕಡೆಯೂ ಬರ್ತಾ ಇದ್ದ. ಅವನು ಬೆಲೂನ್ ಮೇಲೆ ಬಿಡ್ತಾರಲ್ಲ, ಬೆಲೂನು ಬಿಡ್ಕೊ ಬರ್ಬೇಕಾದ್ರೆ ಇವರು ಆ ಕಡೆ ಇವರೆಲ್ಲ ಎಜಮಿಷನ್ಗೆ ಹೋಗಿ ಪಾಸ್ ಆಗ್ತಾ ಇದ್ರಲ್ಲ, ಅದು ಹೋಯ್ತಿದ್ನಲ್ಲ, ಅದು ಗ್ಯಾಸು ಬ್ಲಾಸ್ಟ್ ಆಗೋಯ್ತು ಸರ್. ಅದು ಸಿಲಿಂಡ್ರ್ ಬ್ಲಾಸ್ಟ್ ಆಗೋಯ್ತು. ಬ್ಲಾಸ್ಟ್ ಆದಮೇಲೆ ಒಂದು 3 ಜನ ಕೆಳಗಡೆ ಬಿದ್ದು ಇದಾಗ್ಬಿಟ್ರು. ಎತ್ತಕ್ಕೆ ಓಡೋದ್ರೆ ಅದು ನಮಗೊಂಥರ ಕರೆಂಟ್ ಹೊಡೆದಂಗೆ ಆಗೋಯ್ತು. ಬಿಟ್ಬಿಟ್ಟು ಬಂದ್ಬಿಟ್ಟು ಈ ಕಡೆಗೆ ಬಿಟ್ಬಿಟ್ಟು ಬಂದಮೇಲೆ ನಾವು ಈ ಕಡೆ ನಿಂತ್ಕೊಬಿಟ್ಟೆ. ಆಮೇಲೆ ಇವರೆಲ್ಲ ಪೊಲೀಸ್ನವರು ಇವರೆಲ್ಲ ಬಂದರು. ನಾವು ಆ ಕಡೆ ಚಲಾಪಲಿ ಆದ ಸರ್, ಅಷ್ಟೇ. ನೀವು ಅರಮನೆ ಬಳಿ ಯಾವಾಗಲೂ ಇರ್ತೀರಾ ಅಥವಾ ದಿನ ಇಲ್ಲೇ ಮಾರಾಟ ಮಾಡ್ತಾ ಇದ್ದ ಅಥವಾ ಹೇಗೆ ಅಂತ? ಯಾವಾಗಲೂ ಇಲ್ಲೇ ಇರ್ತೀನಿ ಸರ್. ಇಲ್ಲ ಯಾವಾಗಲೂ ಇಲ್ಲಿ ಇರೋಲ್ಲ. ಅವ್ನು ಆ್ಯಕ್ಚುಲಿ ಪಾಸ್ ಆಯ್ತಾ ಇದ್ದ. ಅವ್ನು ವ್ಯಾಪಾರ ಮಾಡ್ಕೊಂಡು ರೋಡಲ್ಲಿ ಹೋಗ್ತಾ ಇದೆ ಸರ್. ಅವನು ಇಲ್ಲಿ ಯಾವಾಗಲೂ ಮಾರೋನಲ್ಲ ಅವನು. ಇಲ್ಲ ಸರ್, ಬ್ಲಾಸ್ಟ್ ಆಗಿರೋ ಸರ್. ಕ್ರಿಸ್ಮಸ್ಸು ಸ್ವಲ್ಪ ಜನ ಕಮ್ಮಿ, ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಎಂಡಿಂಗ್ ಟೈಮ್ ಅಲ್ವಾ, ಎಲ್ಲ ಮುಗಿಸ್ಕೊಂಡು ಪಾಸ್ ಆಗಿಬಿಟ್ಟು ಒಳಗಡೆ ಪ್ರೋಗ್ರಾಮ್ಗಳಿತ್ತಲ್ಲ, ಒಳಗಡೆ ಪ್ರೋಗ್ರಾಮ್ ಇತ್ತು, ಎಲ್ಲ ಹೊಂಟೋದ್ರು. ಇವರು ಎಕ್ಸಿಬಿಷನ್ಗೆ ಮೂಮೆಂಟಲ್ಲಿ ಇವರೆಲ್ಲ ಪಾಸ್ ಆಗ್ತಾಯಿದ್ರು. ಒಂದು 4-5 ಜನ ಹಿಂಗೆ ಪಾಸ್ ಆಗ್ತಾಯಿದ್ರು. ಆವಾಗ ಅವನು ಇದು ಪ್ಯಾರಾಕೆಟ್ ಯಾವಾಗಲೂ ಕಟ್ಟಿರ್ತದೆ, ಇದು ದಾರ ಹಾಕಿ ಪ್ಯಾರಾಕೆಟ್ ಕಟ್ಟಿರ್ತದೆ. ಅವನು ಆ ಕಡೆ ಮೂಮೆಂಟಲ್ಲಿ ಬರ್ತಾಯಿದ್ದ, ಅದು ಬ್ಲಾಸ್ಟ್ ಆಗಿದೆ ಸರ್. ಹಾಂ ಸರ್. ಸಾಮಾನ್ಯವಾಗಿ ಅರಮನೆಗಿರುವಂಥದ್ದು ಎಲ್ಲರೂ ಆ ಕಡೆ ಆ ದ್ವಾರದಲ್ಲಿ ಹೋಗ್ತಾರೆ. ಈ ಜಯಮಾರ್ತಾಂಡದಲ್ಲಿ ಜಾಸ್ತಿ ಜನ ಓಡಾಡಲ್ಲ. ಒಂದು ವೇಳೆ ಜಾಸ್ತಿ ಜನ ಓಡಾಡ್ತಾರೆ, ಜನ ಜಾಸ್ತಿ ಇರ್ತಾ ಇದ್ರಲ್ವ ಅವಾಗ ಅಂತ? ಹಾಂ, ಜಾಸ್ತಿ ಜನ ಓಡಾಡ್ತಾ ಇದ್ರ ಹೇಗೆ ಇತ್ತು ಅಂತ? ಜಾಸ್ತಿ ಅಷ್ಟೇನು ಪಬ್ಲಿಕ್ ಇಲ್ಲ ಅಣ್ಣ, ಇರಲಿಲ್ಲ ಸರ್. ಎಲ್ಲ ಆ ಕಡೆ ಎಂಟ್ರಿ ಅಲ್ವಾ, ಪ್ರೋಗ್ರಾಮ್ ಇತ್ತು, ಫ್ಲವರ್ಸ್ ಆಯ್ತಲ್ಲ, ಫ್ಲವರ್ಸ್ ನಡೀತಾ ಇತ್ತಲ್ಲ, ಫ್ಲವರ್ಸಾಗೆಲ್ಲ ಆ ಕಡೆ ಎಲ್ಲ ಪಬ್ಲಿಕ್ ಆ ಕಡೆ ಇದ್ರಣ್ಣ. ಅಯ್ಯೋ, ಭಾನುವಾರ ದೇವ್ರೇ ಗತಿ ಅಣ್ಣ. ಅಯ್ಯೋ ಬೇಡಿ ಸರ್, ನನಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ಬಿಟ್ಟಿತ್ತು ನನಗೇನೆ, ಅಷ್ಟು ಇದ್ರಕ್ಕಾಗ್ಬಿಟ್ಟಿದ್ದು. ಹಾಂ ಸರ್, ಹಾಂ ಸರ್. ಎಲ್ಲ ಹತ್ರ ಹೋಗಿ ಮುಟ್ಟಕ್ಕೆ ಹೋದ್ರೆ ಒಂದು ಕರೆಂಟ್ ಹೊಡೆದಂಗೆ ಆಯ್ತಿತ್ತು ಸರ್. ಹಾಂ ಸರ್. ಅದು ಯಾರು ಅಂತ ಗೊತ್ತಿಲ್ಲ ಸರ್. ಅವ್ನು ಯಾವಾಗಲೂ ನಿಂತ್ಕೊಂಡು ಮಾರೋನಲ್ಲ, ಅವ್ನು ಪಾಸ್ ಆಯ್ತಿದ್ದ ಸರ್. ಇದು ಪ್ರತ್ಯಕ್ಷದರ್ಶಿಯ ಮಾತು. ಆತ ಬಲೂನು ಮಾರಾಟ ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಆ ಒಂದು ಸ್ಫೋಟ ಆಗಿದೆ. ಮತ್ತು ದಸರಾ ವಸ್ತು ಪ್ರದರ್ಶನಕ್ಕೆ ಏನು ಜನ ಹೋಗ್ತಾ ಇದ್ರು, ಅವರು ಈ ಒಂದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದು ವೇಳೆ ವಾರಾಂತ್ಯದಲ್ಲಿ ಆಗಿದ್ರೆ, ಶನಿವಾರ ಅಥವಾ ಭಾನುವಾರ ಆಗಿದ್ರೆ, ಇದೇ ಒಂದು ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇರ್ತಾ ಇದ್ರು, ಹೆಚ್ಚಿನ ಅವಘಡ ಆಗ್ತಾ ಇತ್ತು ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9